ನಿನ್ನೆ ನಡೆದ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಅಸಮಾಧಾನವನ್ನು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಮೇಕೆದಾಟು ಹೋರಾಟ ಏನು ಪಾದಯಾತ್ರೆ ಮಾಡಿದ್ವಿ, ಅವಾಗ ಬೆರಳಿಕೆಯಷ್ಟು ಸೆಲೆಬ್ರಿಟಿಗಳು ಬಂದಿದ್ರು, ಯಾರೂ ಬಂದಿಲ್ಲ. ಜೊತೆಗೆ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಇವತ್ತು ಉದ್ಘಾಟನೆ ಏನಿದೆ, ಸೊ ಅದಕ್ಕೂ ಕೂಡ ಯಾರೂ ಬಂದಿಲ್ಲ. 20 ಜನ ಬಿಟ್ಟರೆ ಎಲ್ಲರೂ ಬರಬೇಕಲ್ವಾ, ಇದೊಂದು ಹಬ್ಬದ ರೀತಿ ಚಲನಚಿತ್ರ ರಂಗಕ್ಕೆ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಇನ್ನು ಮುಂದೆ ಚಿತ್ರರಂಗಕ್ಕೆ ಅಂತ ಹೇಳಿರುವಂಥದ್ದು. ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ನಮ್ಮ ಜೊತೆ ನಿರ್ಮಾಪಕರಾದ ಉಮಾಪತಿ ಅವರಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆಯಲ್ಲಿ. ಸೊ ಯಾರೂ ಬಂದಿಲ್ಲ, ನಾವು ಒಂದು ಹೋರಾಟ ಮಾಡಿದಾಗ, ಯಾಕಂದರೆ ನೆಲ ಜಲ ಭಾಷೆ ಅಂತ ಬಂದಾಗ ಯಾವತ್ತೂ ಕನ್ನಡ ಚಿತ್ರರಂಗ ಮುಂದಿರುತ್ತೆ. ಆದರೆ ನಾವು ಜಲಕ್ಕಾಗಿ ಹೋರಾಟ ಮಾಡಿದ್ವಿ, ಅವತ್ತು ಯಾರೂ ಬಂದಿಲ್ಲ, ಸಾಧು ಕೋಕಿಲ ಮತ್ತು ದುನಿಯಾ ವಿಜಯ್ ಅವ್ರು ಬಿಟ್ಟರೆ. ಈಗ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ಚಿತ್ರರಂಗಕ್ಕೆ ಏನಾದರೂ ಒಂದು ಶೂಟಿಂಗ್ ಪ್ಲೇಸ್ ಬೇಕು ಅಂತಂದರೆ ಈಗ ಫಿಲ್ಮ್ ಫೆಸ್ಟಿವಲ್ ಓಕೆ, ಅದಕ್ಕಾದರೂ ಬರಬೇಕಲ್ವ ಸೆಲೆಬ್ರಿಟಿಗಳು, ಯಾರೂ ಬಂದಿಲ್ಲ. ಇನ್ಮೇಲೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತೀರಿ, ನಿಮ್ಮ ಒಂದು ರಿಯಾಕ್ಷನ್ ಏನು ಇದ್ರ ಬಗ್ಗೆ ಅಂತ? ಅಂದರೆ ಎಲ್ಲರದು ಜವಾಬ್ದಾರಿ ಇರ್ತದೆ. ಎಲ್ಲರೂ ಕೂಡ ಅಂದರೆ ಹೋರಾಟ ಮಾಡ್ತದೆ. ಅಂದರೆ ರಾಜಕೀಯ ಪಕ್ಷಗಳು ಹೋರಾಟ ಮಾಡೋ ಉದ್ದೇಶ ಏನು, ಸಾರ್ವಜನಿಕರಿಗೋಸ್ಕರ. ಸಿನಿಮಾ ರಂಗ ಇರ್ಬೋದು, ಯಾವುದೇ ರಂಗ ಇರ್ಬೋದು, ಯಾರೇ ಆದರೂ ಕೂಡ ನಮ್ಮ ಗವರ್ನೆನ್ಸ್ ಸಿಸ್ಟಮಲ್ಲೇ ಅವ್ರ ಅಡಿಯಲ್ಲೇ ನಾವು ಎಲ್ಲರೂ ಬದುಕಬೇಕಾಗ್ತದೆ. ಇಂಡಸ್ಟ್ರಿ ಮಾತ್ರ ಅಲ್ಲ, ಬರೀ ಇಂಡಸ್ಟ್ರಿ ಅಂದೆ ಇನ್ನು ಬೇರೆ ಬೇರೆ ಯಾವ್ಯಾವ ಉದ್ಯಮ ಇದ್ದಾವೆ, ಎಲ್ಲರೂ ಕೂಡ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ನಿಲ್ಲಬೇಕಾಗ್ತದೆ. ಅವ್ರವ್ರ ಕರ್ತವ್ಯ ಆಗಿರ್ತದೆ. ಇವಾಗ ಒಂದು ದಿವಸ ನೀರು ಬರಲಿಲ್ಲ ಅಂದರೆ ಸರ್ಕಾರನ ಬೈತಾರೆ. ಅದೇ ರೀತಿ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲರದ್ದು ಒಂದು ಆದ್ಯ ಕರ್ತವ್ಯ ಆಗ್ತದೆ. ಅವೆಲ್ಲ ಮುಖ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ. ಇವಾಗ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅಣ್ಣವರು ಏನೇ ಕಾರ್ಯಕ್ರಮಗಳು ಮಾಡಿದ್ರು ಅದರಿಂದ ಒಂದು ಉದ್ದೇಶ ಇರ್ತದೆ. ಇವಾಗ ಅವ್ರ ಉದ್ದೇಶ ಇಷ್ಟೇ, ಯಾಕಂದರೆ ಹೋರಾಟ ಮಾಡೋಕ್ಕೆ ಜನ ಕೊರತೆ ಏನಿಲ್ಲ. ಆದರೆ ಒಂದಷ್ಟು ಜನ ಜವಾಬ್ದಾರಿಯುತ ವ್ಯಕ್ತಿಗಳು ಬಂದು ಅದ್ರ ಬಗ್ಗೆ ಹೋರಾಟ ಮಾಡಿದಾಗ ಅವ್ರದ್ದೊಂದಷ್ಟು ಫಾಲೋವರ್ಸ್ಗಳಿಗೆ ಅದು ಮಾಹಿತಿ ಮುಟ್ತದೆ, ಒಂದು ಅವೇರ್ನೆಸ್ ಹುಡ್ತದೆ ಅನ್ನೋ ದೃಷ್ಟಿ ಬಿಟ್ಟರೆ ಬೇರೆ ಇನ್ನೇನಿರಲ್ಲ.